ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಬೇಕು ಅಂಥೇಳಿ ಶ್ರೀ ಶ್ರೀ ಇಳೆಯಾಳ್ವಾರ್ ಸ್ವಾಮಿಗಳವರು ಸಂಸ್ಥಾಪಕರು ವೆಂಗೀಪುರ ಮಠ ಮೇಲ್ಕೋಟೆ ಅವರನ್ನು ಸುಂದರ ಅವರು ವೇದಿಕೆ ಕರ್ಕೊಂಬರಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಿ.ಟಿ. ದೇವೇಗೌಡರವರು ಬರಬೇಕು. ಉದ್ಘಾಟನೆ ಮಾಡಲು ಸನ್ಮಾನ್ಯ ಷಡಕ್ಷರ ಸ್ವಾಮಿಯವ್ರನ್ನ ಕರ್ಕೊಂಡು ಬರಬೇಕು ವೇದಿಕೆಗೆ ಅಂತ ಕೇಳ್ಕೊಳ್ತೇನೆ. ಮತ್ತು ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿರವರನ್ನು ಸಹ ಕರ್ಕೊಂಡು ಬರಬೇಕು. ಈಗಾಗಲೇ ಪ್ರಾರ್ಥನೆ ಆಗಿದೆ. ಹಾಗಾಗಿ ಸ್ವಾಗತ ಕಾರ್ಯಕ್ರಮ ನಾವು ಮುಕ್ತ ಒಡ್ಡೋಲಗ ವೇದಿಕೆ ಮೈಸೂರು ಮತ್ತು ಗ್ರಾಮೀಣ ಸಾಂಸ್ಕೃತಿಕ ಪ್ರತಿಷ್ಠಾನ ಹೊರೆಯಾಲ ಇವರ ಆಶ್ರಯದಲ್ಲಿ ಇಂದು ಭಕ್ತಿ ಪ್ರಧಾನವಾದ ಪ್ರಭುಲಿಂಗಲೀಲೆ ನಾಟಕವನ್ನು ಅಭಿನಯಿಸಲಿದ್ದೇವೆ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂಥೇಳಿ ಶ್ರೀ 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 ಇಳೆಯಾಳ್ವಾರ್ ಸ್ವಾಮೀಜಿ ವೆಂಗೀಪುರ ಮಠ ಅವರನ್ನು ಕೇಳಿಕೊಂಡಿದ್ವಿ. ಅವರು ಬಂದಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಚಿನ್ನಸ್ವಾಮಿಯವರು ಹೋಗಿ ಸರ್, ಸ್ವಾಗತವನ್ನು ಕೋರ್ತೇನೆ. ದೊಡ್ಡದು ಮಾಡಿ ಇನ್ನೂ ಈ ನಾಟಕವನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂಥೇಳಿ ಸನ್ಮಾನ್ಯ ಶ್ರೀ ಷಡಕ್ಷರಿ ಸ್ವಾಮಿಗಳವರು ಭಾರತೀಯ ಆಡಳಿತ ಸೇವೆ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷರನ್ನು ಕೋರಿಕೊಂಡ್ವಿ. ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂಥೇಳಿ ಅವರನ್ನು ತಮ್ಮೆಲ್ಲರ ಪರವಾಗಿ ಕೇಳಿಕೊಂಡು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂಥೇಳಿ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ.ಟಿ. ದೇವೇಗೌಡರವ್ರನ್ನ ಕೇಳಿಕೊಂಡಿದ್ವಿ. ಅವರು ಬಂದು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರು ಆಶೀರ್ವದಿಸಬೇಕೆಂದು ಕೇಳಿಕೊಂಡು ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ನಮಗೆ ಆತ್ಮೀಯರು, ನನ್ನ ಹಿತೈಷಿಗಳು, ಸಮಾಜ ಸೇವಕರು, ಅವರನ್ನು ನಾಟಕದ ಮುಖ್ಯ ಅತಿಥಿಗಳಾಗಿ ಬರಬೇಕಂತ ಕೇಳ್ಕೊಂಡಾಗ ಬರ್ತೀನಿ, ಆದರೆ ನಂದೊಂದು ಕೆಲಸ ಮಾಡಿಕೊಡಿ ನೀವು ಅಂತ ಹೇಳಿದ್ರು. ಏನು ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಕಲಾವಿದರಿಗೆ ಭಕ್ತರಿಗೆ ನನ್ನ ಕಡೆಯಿಂದ ಪ್ರಸಾದ ಕೊಡಿಸೋವನ್ನು ಅವಕಾಶ ಮಾಡಿಕೊಟ್ರೆ ನಾನು ಬರ್ತೀನಿ ಅಂದರು. ಬನ್ನಿ, ತಮ್ಮ ಸಂತೋಷ ಅಂತ ಹೇಳಿದ್ದೇನೆ. ಅವರು ಇಲ್ಲಿ ಬರ್ತಕ್ಕಂಥ ಎಲ್ಲ ಕಲಾ ರಸಿಕರಿಗೆ, ಕಲಾ ಪ್ರೇಕ್ಷಕರಿಗೆ ಈ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂಥೇಳಿ ಕೇಳಿಕೊಂಡಿದ್ವಿ. ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ವತ್ಸರಾವರನ್ನು. ಅವರು ರಾಜಕಾರಣದ ಕೆಲಸದ ಒತ್ತಡದಿಂದ ಬರಲಿಕ್ಕಾಗಲ್ಲ, ಸಂಜೆ ನಿಮ್ಮ ನಾಟಕ ಮುಗಿಯುವಷ್ಟರಲ್ಲಿ ಒಮ್ಮೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ತಾಲೂಕಿನ ಗುಂಡ್ಲುಪೇಟೆ ತಾಲೂಕಿನ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದರವರಿಗೂ ಕೇಳಿಕೊಂಡಿದ್ವಿ.
ಅವರು ಕಾವೇರಿ ಬಾಗಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇನ್ನೊಬ್ಬರು ನಮ್ಮ ತಾಲೂಕಿನ ಮಾಜಿ ಶಾಸಕರು ನಿರಂಜನ್ ಕುಮಾರ್ ಅವರಿಗೆ ಕೇಳಿಕೊಂಡಿದ್ವಿ. ಅವರದ್ದು ಇದೇ ಒತ್ತಡಗಳಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಅಲ್ಲದೆ ಬಂದಿರತಕ್ಕಂಥ ಎಲ್ಲ ಕಲಾ ಪ್ರೇಕ್ಷಕರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ನಾಟಕದ ಗುರುಗಳಾದ ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತು ವಾದ್ಯಗೋಷ್ಠಿಯವರಿಗೂ ಸಹ ಈ ಸನ್ನಿವೇಶದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಅವರ ಕಾರ್ಯಕ್ರಮಗಳು ಮುಂದೆ ಇದೆ. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂಥೇಳಿ ಅತಿಥಿಗಳನ್ನು ಕೇಳ್ಕೊಳ್ತೇನೆ. ಬನ್ನಿ ಸರ್ ನೀವು. ಉದ್ಘಾಟನೆ ಮಾಡಿದ ಸನ್ಮಾನ್ಯ ಷಡಕ್ಷರಿ ಸ್ವಾಮಿಗಳವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯರಿಗೆ ವಂದಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಆತ್ಮೀಯರು, ಹಿರಿಯರು, ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರವರೇ, ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ಹಿರಿಯ ಕಲಾವಿದ ಬಂಧುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ. ತಾವೆಲ್ಲ ಬಂದಿರುವವರು ಸ್ವಲ್ಪ ಜನ ಆದರೂ ಕೂಡ ನಿಜವಾದ ಕಲಾಸಕ್ತಿಯಿಂದ, ನಿಜವಾದ ಕಲಾ ಪ್ರೇಮದಿಂದ ತಾವು ಬಂದಿದ್ದೀರಿ. ಹೆಚ್ಚು ಮಾತನಾಡಿ ತಮ್ಮನ್ನು ಮತ್ತಷ್ಟು ಕಾಯಿಸುವುದಕ್ಕೆ ಇದು ಸಮಯವಲ್ಲ ಮತ್ತು ಸೂಕ್ತವಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಜಾಗತೀಕರಣ ಮತ್ತು ತಂತ್ರಜ್ಞಾನ ಇವುಗಳಿಗೆ ಜಗತ್ತಿನಲ್ಲಿ ಅನೇಕ ವಿಷಯಗಳು ಬಲಿಯಾದವು. ಅಂತಹ ಬಲಿಯಾದ ವಿಷಯಗಳಲ್ಲಿ ಪ್ರಾಯಶಃ ಭಾರತದ ಸಂಸ್ಕೃತಿಯ ಪ್ರಮುಖ ಪಾತ್ರವಾದಂತಹ ನಾಟಕ ಕಲೆ ಕೂಡ ಒಂದು. ಈಗಲೂ ಕೂಡ ಆಕಾಶವಾಣಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇಂದಿನ ನಾಟಕದ ಗೀತೆಗಳು, ರಂಗಗೀತೆಗಳನ್ನು ಕೇಳಿದ್ರೆ ಪ್ರಾಯಶಃ ಬಹಳ ಸಂತೋಷ ಆಗ್ತದೆ. ಅದರಲ್ಲಿ ಈಗಲೂ ಕೂಡ ನಾವು ತಲ್ಲೀನರಾಗುವಂಥ ಒಂದು ಸಂದರ್ಭ ಇದೆ. ಆದರೆ ಇವತ್ತು ಆ ನಾಟಕ ಕಲೆ ಕಣ್ಮರೆ ಆಗ್ತಾ ಇದೆ. ನಾವೆಲ್ಲ ಪ್ರಾಯಶಃ ವಿದ್ಯಾರ್ಥಿಗಳಾಗಿದ್ದಾಗ ಹಳ್ಳಿಗಳಲ್ಲಿ ಹಬ್ಬ ಆದಾಗ ಒಂದು ಕಡ್ಡಾಯವಾಗಿ ಒಂದು ನಾಟಕ ಆಡೋರು. ಎಲ್ಲ ಹಳ್ಳಿಗಳಲ್ಲೂ ಒಂದಲ್ಲ ಒಂದು ನಾಟಕ ಆಡೋರು. ಈಗ ಆ ಪದ್ಧತಿ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮರಸ್ಯಗಳು ಹಾಳಾದ ಕಾರಣ ಅದು ಕೂಡ ಹೋಗಿದೆ. ಆದರೆ ಇವತ್ತೇನು ಅಭಿಮಾನ್ಯದಿಂದ ಈ ಒಂದು ಅತ್ಯಂತ ಒಳ್ಳೆಯ ಸಬ್ಜೆಕ್ಟ್ ಇದು ಪ್ರಭುಲಿಂಗ ಲೀಲೆ. ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಅಷ್ಟೇ ಅಲ್ಲ, ವಿಶ್ವದ ಇತಿಹಾಸದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಶರಣ ಚಳವಳಿಯ ಪ್ರಮುಖರನ್ನು ಒಳಗೊಂಡಂತಹ ಒಂದು ನಾಟಕ ಕಲೆಯನ್ನು, ಒಂದು ಅವರ ತತ್ವವನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಇವತ್ತು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅದು ಯಶಸ್ವಿಯಾಗಲಿ.
ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇಂತಹ ಪ್ರಯತ್ನಕ್ಕೆ ಎಲ್ಲರ ಸಹಕಾರ ಇರಲಿ ಅಂಥೇಳಿ ನಾನು ತಮ್ಮನ್ನು ಕೋರ್ತಾ ಮತ್ತೊಮ್ಮೆ ತಮ್ಮನ್ನೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರನ್ನು ಉಪದೇಶ ಮಾತಾಡಿದ ಷಡಕ್ಷರಿ ಸ್ವಾಮಿಗಳಿಗೆ ಧನ್ಯವಾದಗಳು. ಈಗ ಸಮಾಜ ಸೇವಕರು ನೀವು ಮಾತಾಡ್ಬಿಡಿ, ಅಧ್ಯಕ್ಷರ ಮೇಲೆ ಮಾತಾಡ್ತಾರೆ. ಒಂದೆರಡು ಮಾತಾಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ತಾಯಿ ಭುವನೇಶ್ವರಿಗೆ ನಮಸ್ತೆ. ಏನು ಆಷಾಢ ಮಾಸದ ಈ ಒಂದು ಶುಭ ಸೋಮವಾರದಂದು ಪ್ರಭುಲಿಂಗ ಲೀಲೆ ಅನ್ನುವ ಒಂದು ವಿಶೇಷವಾದ, ಅದು ಪೌರಾಣಿಕ ಹೌದು, ಐತಿಹಾಸಿಕನೂ ಹೌದು, ಅಂತಹ ಒಂದು ಶುಭ ನಾಟಕವನ್ನು ಇವತ್ತು ಪ್ರದರ್ಶನ ನಡೆಯೋದಿದೆ. ಅದಕ್ಕೆ ಈಗಾಗಲೇ ಮಾತಾಡಿದಂತಹ ಶ್ರೀ ಷಡಕ್ಷರ ಸ್ವಾಮಿಯವರು ನಾಡಿನ ಖ್ಯಾತ ಉನ್ನತ ಅಧಿಕಾರದಲ್ಲಿದ್ದಂತಹವರು, ಹಾಗೆ ನಮ್ಮ ಯಾವತ್ತೂ ನಾಯಕರು, ಜನನಾಯಕರು ಜೆ ಟಿ ದೇವೇಗೌಡರು, ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಜನಾನುರಾಗಿ ರಾಜಕಾರಣಿಗಳು, ಯಾವತ್ತೂ ಜನಮಾನಸದಲ್ಲಿ ಉಳಿದಿರುವಂತಹ ಒಬ್ಬರು ಹಿರಿಯ ರಾಜಕಾರಣಿ ಅವರಿಗೆ, ಹಾಗೆ ನಮ್ಮ ಮೇಲುಕೋಟೆ ವಂಗೀಪುರ ಸ್ವಾಮಿಗಳಾದಂತಹ ಶ್ರೀ ಇಳೆ ಆಳ್ವಾರ್ ಸ್ವಾಮೀಜಿ ಅವರಿಗೆ ನಾನು ಸಾದರ ಗೌರವಗಳನ್ನ ಅರ್ಪಿಸ್ತಾ, ಹಾಗೆ ನಮ್ಮ ಶುಭ ಇರ್ಬೋದು, ನಾಗೇಂದ್ರ ಪ್ರಸಾದ್ ಜಿಯವರಿರ್ಬೋದು, ನೆರೆದಿರುವಂಥ ಎಲ್ಲ ರಂಗಪ್ರೇಮಿಗಳಿಗೆ ಈ ಸಂದರ್ಭದಲ್ಲಿ ಗೌರವಾದಗಳನ್ನ ಅರ್ಪಿಸ್ತೀವಿ. ಈ ಒಂದು ಭವ್ಯ ಸೌಧ ಜಗನ್ಮೋಹನ ಅರಮನೆ ಬಂಗಲೆ, ಅದನ್ನು ಮಹಾರಾಜರು ಇದಕ್ಕೊಂದು ಹೆಸರಿರಬೇಕು ಅಂತ ಹೇಳಿ ಆವತ್ತಿನ ಕಾಲದ ದೊಡ್ಡ ಸಂಸ್ಕೃತ ವಿದ್ವಾಂಸರುಗಳನ್ನ ಕೇಳಿಕೊಂಡಾಗ ಆವತ್ತು ಈ ಹೆಸರನ್ನು ಇಟ್ಟಂಥದ್ದು. ಅಲ್ಲಿ ಟೌನ್ ಹಾಲು ಏನು ರಂಗಾಚಾರ್ಲು ಪುರಭವನ ಇದೆ, ಪ್ರಥಮ ದಿವಾನರು ರಂಗಾಚಾರ್ಲೂರವರು, ಅವರ ಅಲ್ಲಿ ಪ್ರತಿನಿಧಿ ಸಭೆ ಮೊದಲನೇ ಸಭೆಗಳೆಲ್ಲ ಅಲ್ಲಿ ನಡೀತಾ ಇತ್ತು. ಅಂಥದ್ದೇ ಇನ್ನೊಂದು ಸಭಾಭವನ ನಾವು ಕಟ್ಟಬೇಕು, ಪ್ರತಿನಿಧಿ ಸಭೆಗೆ ಇನ್ನೊಂದು ಒಂದು ಭವನ ಬೇಕು ಅಂತ ಹೇಳಿ ಬಹಳ ಸುಂದರವಾದ ಭವನ ಕಟ್ಟಿಸಿದ್ರು ಆವತ್ತಿನ ಆಳಿದ ನಮ್ಮ ಮಹಾರಾಜರು. ಕಲೆ ಸಂಸ್ಕೃತಿಗೆ ಬಹಳ ಒತ್ತು ನೀಡ್ತಿದ್ದವರು. ಇಲ್ಲಿ ಅನೇಕ ರಂಗ ಪ್ರದರ್ಶನಗಳು ನಡೀತಿದ್ದಂಥದ್ದು ಈ ಭೂಮಿಕೆಯಲ್ಲಿ. ಇದಕ್ಕಿಂತ ಹೆಚ್ಚಿನದಾಗಿ ಮಲ್ಲ ಯುದ್ಧ ಸಹಿತ ಆವತ್ತಿನ ಕಾಲದಲ್ಲಿ ನಡೀತಾ ಇತ್ತಂತೆ ಈ ಭೂಮಿಕೆ ಮೇಲೆ. ಅವರೆಲ್ಲ ರಾಜ ಅಂತಃಪುರದವರೆಲ್ಲ ಅಲ್ಲಿ ಸೇರ್ತಾ ಇದ್ದಂಥದ್ದು, ಪರದೆ ಹಾಕ್ಕೊಂಡು ನೋಡ್ತಿದ್ದಂಥದ್ದು, ಅದೂ ಸಹ ಇಲ್ಲಿ ಜರುಗ್ತಿದ್ದಂಥದ್ದು. ಹಾಗೆ ಒಂದು ಪ್ರಕರಣ, ಜಯಚಾಮರಾಜೇಂದ್ರ ಒಡೆಯರ್ನವರು ಸದಾರಮೆ ನಾಟಕ, ಹಿರಿಯ ಹಿರಣ್ಣಯ್ಯನವರು ಇಲ್ಲಿ ಸದಾರಮೆ ಪಾತ್ರ ಮಾಡ್ತಾರೆ. ಅವರು ನಂತರ ಅರಮನೆಗೆ ತೆರಳಬೇಕಾಗುತ್ತೆ. ಆಗ ಇಲ್ಲಿ ಹೊರಗಡೆ ಅವ್ರನ್ನ ಕಳಿಸ್ಕೊಡೋಕ್ಕೆ ಹಿರಣ್ಣಯ್ಯನವರು, ದೊಡ್ಡ ಹಿರಣ್ಣಯ್ಯನವರು, ಇಂದ ಮಾಸ್ಟರ್ ಹಿರಣ್ಣಯ್ಯನವರಲ್ಲ, ಅವ್ರ ತಂದೆಯವರು ಕಳಿಸ್ಕೊಡೋಕ್ಕೆ ಬರ್ತಾರಂತೆ. ಹಾಗೆ ಕೈ ಹಿಡ್ಕೊಳ್ಳೋಕ್ಕೆ ಹೋದಾಗ ಮಹಾರಾಜರೇ ಅವ್ರ ಕೈ ಹಿಡ್ಕೋತಾರಂತೆ ಹಿರಣ್ಣಯ್ಯನವ್ರದ್ದು. ಹಿಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಕೈಗೆ ಸ್ವಲ್ಪ ಮಸಿ, ಕಳ್ಳನ ಪಾತ್ರ ಮಾಡಿದ್ದು ಮಸಿ ಬೆಳೆದ್ಬಿಡುತ್ತೆ. ಆಗ ಹಿರಣ್ಣಯ್ಯನವರು, ಅಯ್ಯೋ ಮಹಾಸ್ವಾಮಿ ತಪ್ಪಾಯಿತು, ನನ್ನಿಂದ ಮಸಿ ತಮ್ಮ ಕೈಗೆ ಮೆತ್ಕೊಂಡ್ಬಿಡ್ತು ಅಂತಾರಂತೆ. ಆಗ ಜಯಚಾಂದ್ರ ಒಡೆಯರು ಹೇಳ್ತಾರಂತೆ, ಇಲ್ಲ ಹಿರಣ್ಣಯ್ಯನವರೇ, ನಿಮ್ಮ ಕಲಾ ಪ್ರೌಢಿಮೆಯ ಒಂದು ಸವಿ ನೆನಪಿನ ಮುಂದೆ ಈ ಮಸಿಯೆಲ್ಲ ಏನು ಲೆಕ್ಕ, ನಾನು ಬಿಡಿ ಅರಮನೆಗೆ ಹೋಗಿ ಸೋಪಾಗಿ ತೊಳ್ಕೊತೀನಿ, ಆದರೆ ನಿಮ್ಮ ಪ್ರೌಢಿಮೆ ಇದೆಯಲ್ಲ ಅದು ಸದಾ ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿದೆ ಅಂತ ಹೇಳ್ತಾರಂತೆ. ಅಂತಹ ದೊಡ್ಡ ಮಹಾರಾಜರುಗಳು ಆವತ್ತಿನ ಕಾಲದವರು. ಅಂತಹ ಕಡೆ ಇವತ್ತು ಬಹಳ ಒಂದು ಸುಂದರವಾದ ಪ್ರಯೋಗ ನಮ್ಮ ಶೋಭಸಪ್ಪನವರು, ನಾಗೇಂದ್ರ ಪ್ರಸಾದ್ಜಿ ಅವರೆಲ್ಲ ಸೇರಿ ನಡೆಸೋರಿದ್ದಾರೆ. ಬಹಳ ಒಂದು ದಿವ್ಯತಮವಾದ ಕಥಾ ವಸ್ತು ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ದಾಗೆ. ಅಂಥದ್ದನ್ನ ನಾವೆಲ್ಲ ನೋಡಿ ಸಂತೋಷ ಪಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ. ಸಮಾಜ ಸೇವಕ ವಾಜಪೇಯಿರವರಿಗೆ ಧನ್ಯವಾದಗಳು. ಈಗ ನಮ್ಮ ಕ್ಷೇತ್ರದ ಶಾಸಕರು ಕಲಾಪುರುಷ ಸ್ವಾಮಿ ಆಶೀರ್ವಾದ ಮಾಡಿಸ್ಬಿಟ್ಟು ಮಾಡೋಣ, ಆಮೇಲೆ ಆಶೀರ್ವಾದ. ಕಲಾಪೋಷಕರು, ನನ್ನ ಹಿತೈಷಿಗಳು, ನಾನೇನಾದರೂ ಕೆಲಸ ಮಾಡ್ತೀನಿ ಅಂದರೆ ಮಾಡು ಶಿವಬಸಪ್ಪ, ಅದೇನಿದೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ಬೆನ್ನಲ್ಲಿರ್ತಾರೆ ಯಾವಾಗಲೂ. ನನಗೆ ಆ ಧೈರ್ಯದಿಂದ ನಾನು ಏನು ಕೆಲಸ ಮಾಡಬೇಕಾದ್ರೂ ಒಮ್ಮೊಮ್ಮೆ ನನಗೆ ನಮ್ಮ ಶಾಸಕರಿದ್ದಾರೆ ಮಾಡಿಬಿಡ್ತೀನಿ ಬಿಡು ಅಂಥೇಳಿ ಮಾಡ್ತೀನಿ. ಆ ರೀತಿಯಾದ ಈ ನಾಟಕದ ಕಾರ್ಯಕ್ರಮದಲ್ಲೂ ಅಷ್ಟೇ ನಾನು ಧೈರ್ಯವಾಗಿ ಮಾಡಲಿಕ್ಕೆ ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಂಥವರು
ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಜಿ ಟಿ ದೇವೇಗೌಡರವರು ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ 4 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಪ್ರಭುಲಿಂಗ ಲೀಲೆ ಎಂಬ ಪೌರಾಣಿಕ ನಾಟಕವನ್ನು ಇವತ್ತು ಅಭಿನಯಿಸ್ತಾ ಇದ್ದಾರೆ. ಶಿವಬಸಪ್ಪ ಅವರು ಇದರ ಕೇಂದ್ರ ಬಿಂದು. ಇದರ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಅಧಿಕಾರಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಪಾರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಷಡಾಕ್ಷರ ಸ್ವಾಮಿಯವರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷವನ್ನು ತಂದಿದೆ. ಎಳೆಯಾಳುವ ಸ್ವಾಮಿಗಳು ಯಾವಾಗಲೂ ಕೂಡ ಈ ರೀತಿಯ ಕಲೆ ಸಂಸ್ಕೃತಿ ಯಾವುದೇ ಕಾರ್ಯಕ್ರಮಗಳಿರಲಿ, ಭಜನಾ ಕಾರ್ಯಕ್ರಮಗಳಿರಲಿ, ಭಕ್ತಿ ಕಾರ್ಯಕ್ರಮಗಳಿರಲಿ, ಪ್ರತಿಯೊಂದಕ್ಕೂ ಕೂಡ ಹೋಗಿ ಪ್ರೋತ್ಸಾಹಿಸ್ತಕ್ಕಂಥದ್ದನ್ನು ಆಶೀರ್ವಾದವನ್ನು ಮಾಡ್ತಾಯಿರ್ತಕ್ಕಂಥ ಸ್ವಾಮೀಜಿಯವರಿಗೆ ವಂದಿಸ್ತೇನೆ. ರಘುರಾಮ್ ಅವರು ಕೂಡ ಅಷ್ಟೇ, ಯಾರು ಅವ್ರಿಗೆ ಆಹ್ವಾನ ಕೊಡ್ತಾರೆ, ಅವ್ರ ಹೆಸರಿಲ್ಲದೆ ಇರಲಿ, ಪ್ರಿಂಟ್ ಮಾಡಿಸಿದ್ದಾರೆ ಪ್ರಿಂಟ್ ಮಾಡಿಸಿಲ್ಲ ಅಂತ ನೋಡಲ್ಲ ಅವರು. ಆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಕೂಡ ಭಾಗವಹಿಸ್ತಕ್ಕಂಥ ಗುಣ ನಮ್ಮ ರಘುರಾಮ್ಜಿಯವರು. ಇವರೆಲ್ಲರೂ ಕೂಡ ವಿರಳ ವ್ಯಕ್ತಿಗಳು ಈ ಥರ ಸಿಗ್ತಕ್ಕಂಥದ್ದು. ಆ ರೀತಿ ಎಲ್ಲ ಸರಳವಾದಂಥ ಸಜ್ಜನರಾಗಂಥ ವ್ಯಕ್ತಿಗಳನ್ನು ಇವತ್ತು ಈ ಒಂದು ವೇದಿಕೆಗೆ ಆಹ್ವಾನ ಮಾಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಾರ್ಮೋನಿಯಂ ಮಾಸ್ಟರ್ ನಾಗೇಂದ್ರ ಅವರು ಹೇಳ್ತಾಯಿದ್ರು, ಮೊನ್ನೆ ತಾನೇ ನಮ್ಮ ಅಳಿಯ ಆಕ್ಸಿಡೆಂಟ್ ಆಗಿದೆ ಅಂತ. ಯಾವಾಗಲೂ ಕೂಡ ಕಷ್ಟ ಸಿಗ್ತಾ ಇರ್ತಾರೆ, ಎಷ್ಟೇ ಕಷ್ಟ ಇರಲಿ, ಹಾಸ್ಪಿಟ್ಲಿದ್ದಾರೆ, ತೊಂದರೆ ಆಗಿದೆ ಅಂತ ಹೇಳ್ತಾಯಿದ್ರು. ಈಗ ಅಂಥದ್ದೆಲ್ಲ ಏನೇ ಇದ್ದರೂ ಕೂಡ ಕಲೆಗೆ ತನ್ನನ್ನು ತಾನು ಅರ್ಪಿಸ್ಕೊಂಬಿಟ್ಟಿದ್ದಾರೆ ನಾಗೇಂದ್ರ ಅವರು. ಎಲ್ಲ ನಾಟಕಗಳಲ್ಲಿ ಇವತ್ತೇನಾದ್ರು ಹೆಚ್ಚು ಬಹುಭಾಗ ಉಳಿದಿದೆ ಅಂದರೆ ನಾಗೇಂದ್ರ ಅವರು ಪಾತ್ರ ಕರ್ತವ್ಯ ಭಾಳ ಮುಖ್ಯ. ಇವತ್ತು ನೋಡಿ ಅವರೆಲ್ಲರೂ ಕೂಡ ಹಾರ್ಮೋನಿಯಮ್ಮು, ಕ್ಲಾರಿನೆಟ್ಟು, ತಬಲಾ ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ, ಎಷ್ಟು ವಿದ್ವತ್ತಿದೆ, ವಿದ್ವಾಂಸಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಆಸ್ತಿ, ಕಲೆಗಳ ಒಂದು ಆಸ್ತಿ. ನಮ್ಮ ತವರೂರಿನಲ್ಲಿ ಈ ರೀತಿ ಬೆಳೆದಿದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ, ಪ್ರೇಕ್ಷಣೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕಲಾವಿದರಿಗೆ ಕೊಡಬೇಕು. ಇವತ್ತು ಹಿಂದೆ ಷಡಾಕ್ಷರ ಸ್ವಾಮಿಯವರು ಹೇಳ್ದಂಗೆ ಹಳ್ಳಿಗಳಲ್ಲಿ ಸುಗ್ಗಿ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ನಾಟಕಗಳನ್ನು ಮಾಡ್ತಾಯಿದ್ವಿ. ಅದು ಮಹಾಭಾರತ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ರಾಮಾಯಣ ಇರ್ಬೋದು. ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರ ನೋಡಿ ನಾವೆಲ್ಲರೂ ಕೂಡ ಆದರ್ಶವನ್ನು ಕಲಿತಕ್ಕಂಥದ್ದು. ಮಹಿಳೆಯರು ಸೀತಾದೇವಿಯನ್ನು ನೋಡಿ ಪತಿಯೊಡನೆ ನಾರುಮಡಿಯನ್ನುಟ್ಟು ಕಾಡಿಗೆ ಹೋಗ್ತಕ್ಕಂಥದ್ದು. ತಮ್ಮ ಲಕ್ಷ್ಮಣ ಭರತ ಪಾದುಕೆಗಳನ್ನೇ ಅವ್ರು ಯಾವತ್ತೂ ಕೂಡ ರಾಜ್ಯ ಚೇರ್ ಮೇಲೆ ಕೂತ್ಕೊಳ್ಳಲ್ಲ, ಪಾದುಕೆಗಳನ್ನೇ ಪೀಠದ ಮೇಲೆ ಕೂತು ಪೂಜೆ ಮಾಡ್ತಕ್ಕಂಥ ತಮ್ಮಂದಿರು. ಈ ರೀತಿಯ ಪಾಂಡವರು ಮತ್ತು ಕೌರವರು 111 ಅಕ್ಷೋಹಿಣಿ ಸೈನ್ಯ. ನಿಮಗೆಲ್ಲರೂ ಕೂಡ ಗೊತ್ತಿರುವಂಗೆ ಪಾಂಡವರು 5 ಜನ, ಶ್ರೀಕೃಷ್ಣ ಪರಮಾತ್ಮ ಇವ್ರ ಕಡೆ ಇದ್ದರೆ ಬಲರಾಮ 11 ಅಕ್ಷೋಹಿಣಿ ಪರ್ವ ಕೌರವ ಪರ್ವ ಇದ್ದು ಸಂಪೂರ್ಣ 11 ಅಕ್ಷೋಹಿಣಿ ಸೈನ್ಯವೂ ಕೂಡ ನಾಶ ಆಗುತ್ತೆ. ಯಾವತ್ತೂ ಕೂಡ ಅಧಿಕಾರ, ನಾನು, ಇವ್ಯಾವ ಕೂಡ ಮನುಷ್ಯನಿಗೆ ಅಧಿಕಾರ, ಐಶ್ವರ್ಯ, ಸಂಪತ್ತು ಶಾಶ್ವತ ಅಲ್ಲ. ನಾವು ಯಾವಾಗಲೂ ಕೂಡ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ, ಸಾವು ನಿಶ್ಚಿತ. ಈ ಮಧ್ಯದಲ್ಲಿ ಬಂದಿರತಕ್ಕಂಥ ಬಹಳ ಮಹತ್ತರವಾದ ಈ ಮಾನವ ಜನ್ಮ, ಅಪರೂಪವಾಗಿರ್ತಕ್ಕಂಥ ಮಾನವರಾಗಿ ನಾವು ಹುಟ್ಟಿದ್ದೇವೆ. ದೇವರು ನಮಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಬಾಯಿ, ಕಿವಿ, ಮೂಗು, ಮಾತಾಡಲಿಕ್ಕೆ, ನಡೀಲಿಕ್ಕೆ, ಕೇಳಲಿಕ್ಕೆ, ಒಳ್ಳೆಯದನ್ನು ಕೇಳಲಿಕ್ಕೆ, ಪ್ರತಿಯೊಂದು ಒಳ್ಳೆ ಮಾತುಗಳನ್ನ ಆಡಲಿಕ್ಕೆ, ಇದೆಲ್ಲವನ್ನು ಕೂಡ ದೇವರು ಕೊಟ್ಟಿರೋದನ್ನು ನಾವೆಲ್ಲರೂ ಕೂಡ ಸಾರ್ಥಕಗೊಳಿಸ್ತಕ್ಕಂಥ, ಬದುಕನ್ನು ಸಾರ್ಥಕಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಹಿರಿಯರ ಆದರ್ಶಗಳನ್ನು ನಾವು ನೋಡಿ
ಕಲಿಬೇಕು ಅಂತೇಳಿ ಇವತ್ತು ಮಾಡ್ತಿದ್ದಾರೆ. ನಿಜ, ನಾಟಕಗಳು ಕಲೆ ಮರೆಯಾಗ್ತಾ ಇದ್ದರೂ ಕೂಡ ಮತ್ತೊಮ್ಮೆ ನಮ್ಮ ಜನರಲ್ಲಿ ಇಲ್ಲ ನಾಟಕಗಳು ಬೇಕು, ಕಲೆ ಸಾಹಿತ್ಯವನ್ನು ಉಳಿಸ್ಬೇಕು ಅಂಥೇಳಿ ಮೈಸೂರಿನ ಮಹಾರಾಜರು ಪ್ರತಿಯೊಂದು ಕಲೆಗೆ, ಸಂಗೀತಕ್ಕೆ, ಸಾಹಿತ್ಯಕ್ಕೆ, ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಏನು ಮನುಷ್ಯನಿಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬೇಕಾದಂಥ ಕೊಡುಗೆಗಳಿರ್ಬೋದು, ಮನುಷ್ಯರಿಗೆ ಬೇಕಾದಂಥ, ಬದುಕಿಗೆ ಬೇಕಾದಂಥ ಎಲ್ಲ ಕಲೆಗಳನ್ನು ಕೂಡ ಶಾಶ್ವತವಾಗಿ ಉಳಿಸ್ತಕ್ಕಂಥದ್ದಕ್ಕೆ ಈ ರೀತಿಯ ಜಗನ್ಮೋಹನ ಅರಮನೆ ಇರ್ಬೋದು, ಬೇಕಾದದನ್ನು ಮಾಡಿಕೊಟ್ಟಿರ್ತಕ್ಕ ಮಹಾರಾಜರನ್ನು ಕೂಡ ಈ ಸಂದರ್ಭದಲ್ಲಿ ಈ ಸ್ಮರಣೆ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಶಿವಬಸಪ್ಪನವರು, ಅವರ ಎಲ್ಲ ಪದಾಧಿಕಾರಿಗಳು, ಅವ್ರ ತಂಡ ನಿಜವಾಗ್ಲೂ ಕೂಡ ಅವ್ರಿಗೆಷ್ಟು ತುಡಿತಾ ಇದೆ, ಅವ್ರಿಗೆಷ್ಟು ಏನೇ ಇದ್ದರೂ ಕೂಡ ನಾಟಕವನ್ನು ಮಾಡಬೇಕು ಅಂತಕ್ಕಂಥ ಕಲಾಭಿಮಾನಿಗಳು ತಾವೆಲ್ಲೂ ಕೂಡ ಬಂದಿದ್ದೀರಿ. ಅವ್ರನ್ನ ನೋಡಿ ಕೊನೆಯವರು ಕೂಡ ನಾನು ಬಂದಾಗ ನೋಡಿದೆ, ಏನಪ್ಪ ಇವರು ಸೋಮವಾರ ಕರೆದ್ಬಿಟ್ಟವ್ರೆ, ಭಾನುವಾರ ಕರೆದಿದ್ರೆ ಎಲ್ಲ ಫುಲ್ ಆಗ್ತಾಯಿತ್ತು, ವರ್ಕಿಂಗ್ ಡೇ ಇರ್ತಿರ್ಲಿಲ್ಲ ಅಂತೇಳಿ ಹೇಳ್ತಾಯಿದ್ದೆ. ಆದರೆ ಇವತ್ತು ನೋಡಿ ಆಗಲೇ ಬರ್ತಾ ಇದ್ದಾರೆ, ಇವತ್ತು ಕೂಡ ತುಂಬ್ತಾ ಇದೆ. ಆ ರೀತಿ ನಾನು ಅವರೆಲ್ಲರೂ ಕೂಡ ಅವರ ಕುಟುಂಬದವ್ರು ಬಂದು ಒಂದು ನಾಟಕ ಮಾಡಿದರು. ಅವತ್ತು ನೋಡಿದ್ದು ಇನ್ನೂ ಕೂಡ ನಾನು ನೆನಪಾಗ್ತದೆ. ಎಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಮಗೆ ಭಾರಿ ಸಂತೋಷ ಆಗ್ತದೆ. ಆ ರೀತಿ ಪಾತ್ರವನ್ನು, ನಿರ್ಣಾಯಕ ಪಾತ್ರವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ತಮಗೆಲ್ಲರೂ ಕೂಡ ಆಷಾಢ ಮಾಸ ಆ ತಾಯಿ ಚಾಮುಂಡೇಶ್ವರಿ ತಮಗೆ ಏನೋ ಮಳೆ ಬಂದು ಸದ್ಯಕ್ಕೆ ನೀರೇ ಇಲ್ಲ ಅಂತ ಬರಗಾಲ ಅನುಭವಿಸಿದ್ವಿ, ನದಿಗಳೆಲ್ಲ ಭರ್ತಿ ಆಗ್ತಾ ಇದ್ದಾವೆ, ಕೆರೆ ಕಟ್ಟೆಗಳಿಗೂ ಕೂಡ, ವ್ಯವಸಾಯಕ್ಕೂ ಕೂಡ ಅಟ್ಲೀಸ್ಟ್ ಒಂದು ಚೂರು ರೈತರಿಗೆ ಮನಸ್ಸಿಗೆ ಸಮಾಧಾನ ಆಗಿದೆ. ಆ ರೀತಿಯ ಮಳೆ ಬೆಳೆನೂ ಕೂಡ, ಅದಕ್ಕೆ ಹೇಳೋದು, ದೇವರು ಕರುಣೆ ತೋರಿದ್ರೆ ಮಾತ್ರ ನಮಗೆಲ್ಲರೂ ಕೂಡ ಇದು ಸಾಧ್ಯ ಆಗೋದು. ಆ ರೀತಿಯ ಒಂದು ಸಂತೋಷದ ದಿನಗಳಲ್ಲಿ ಈ ಒಂದು ನಾಟಕವನ್ನು ಆಡ್ತಾ ಇರ್ತಕ್ಕಂಥ ಕಲಾವಿದರಿಗೆ, ಈ ನಾಟಕವನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳು, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಶ್ರೀ ಇಳೆಯಾಳ್ವಾರ ಸ್ವಾಮೀಜಿಗಳವರು ನಮ್ಮೆಲ್ಲರನ್ನು ಆಶೀರ್ವಚನ ನೀಡಿ ಹಾರೈಸಬೇಕೆಂದು ಕೇಳ್ಕೊಳ್ತೇನೆ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹದತ್ತದಿರಾಣಿ ತ್ರಿನಾಜಿಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೇಕ ಸಿಂಧು ರಾಮಾನುಜಾಚ್ಯ ಶರಣೋ ಶರಣಂ ಪ್ರಪದ್ಯೆ. ಶಂಕರ ರಾಮಾನುಜ ಮಧ್ವ ಗುರುಭ್ಯೋ ನಮಃ. ಈ ದಿನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸದಲ್ಲಿದ್ದು ಈ ಥರ ಎಲ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ನಾಟಕ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದೇ ಥರ ಅನೇಕ ನಾಟಕಗಳ ಪ್ರದರ್ಶನ ಅವರು ಈ ಜಾಗದಲ್ಲಿ ಮತ್ತು ಟೌನ್ ಹಾಲ್ನಲ್ಲಿ ಮಾಡಿದ್ದಾರೆ. ಅವರ ಉದ್ಯೋಗಕ್ಕೂ ಅವರ ಸ್ವಭಾವಕ್ಕೂ ಅರ್ಥಾರ್ಥಕ ಸಂಬಂಧವಿಲ್ಲ. ಆದರೆ ಪರಮಾತ್ಮನ ನಂಬಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾಟಕ ನಡೀತಾ ಇದೆ. ಮಾತಿಗಿಂತ ಹೆಚ್ಚಾಗಿ ನಾನು ಕೂಡ ನಾಟಕ ನೋಡಬೇಕು ಅಂತ ಹಂಬಲದಿಂದ ಬಂದಿದ್ದೀನಿ. ನಾಟಕ ನೋಡೋಣ, ನೀವು ನಾಟಕವನ್ನು ಸವಿದು ನೀವು ಸಾರ್ಥಕವಾದ ಜೀವನ ಸಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾಟಕ ಅಭಿನಯ ಮಾಡ್ತಾರೆ, ಅವರು ಎಲ್ರಿಗೂ ಕೂಡ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ, ಭಗವಂತ ಆರೋಗ್ಯ ಕೊಡಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಕದಲ್ಲಿದ್ದಾರೆ ತುಂಬ ಆತ್ಮೀಯರು ದೇವೇಗೌಡರು. ಅವರಿಗೆ ಮಾನಸಿಕವಾದ ಕ್ಲೇಶಗಳೆಲ್ಲ ದೂರ ಇದ್ದು ಅತಿ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇದುವರೆಗೂ ಪ್ರಾಸಂಗಿಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ, ಅಧ್ಯಕ್ಷತೆ ವಹಿಸಿಕೊಳ್ಳುವ ಮೂಲಕ ಹಿತನುಡಿಯನ್ನು ನುಡಿದ ಮಾಡ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರನ್ನು ನಮ್ಮ ಮುಕ್ತ ವಡ್ಡೋಲಗ ವೇದಿಕೆ ಮತ್ತು ಗ್ರಾಮೀಣ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನೀವೆಲ್ಲರೂ ನಾಟಕ ನೋಡಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ತೇನೆ. ಈಗ ಆಡಲ್ಲಂತ ಅವ್ರು ನನ್ನ ಜೊತೆ ಪಾತ್ರ ಮಾಡ್ತಾರಂತೆ, ಕರ್ಣನ್ ಮಾಡ್ತಾರಂತೆ, ಆಮೇಲೆ ಮಾಡೋಣ ಬಿಡಿ ಇನ್ನೊಮ್ಮೆ. ಎಲ್ಲಪ್ಪ ನಾಗೇಂದ್ರ ಅವರು ಇಲ್ಲೇ ಯಾರು ಅಲ್ಲಿ ಮೇಲೆ ಎಲ್ಲಿ ನಾಗೇಂದ್ರ ಅವರು? ಓ ಕರೆ ನೀರೇ ನೀನೆಲ್ಲಿಗೆ ಹೋದೆ,
ಕರೆ ನೀವೇ ನೀನೆಲ್ಲಿಗೆ ಹೋದೆ ಮನೋಹರೆ ಸೀತಾ ವರಸಾರಂಗವ ತರಲು ನಾ ಹೋಗಿರೆ ವರಸಾರಂಗವ ತರಲು ನಾ ಹೋಗಿರೆ ತರುಣಿಯೇ ಕೋಪಿ ಪರೆ ಮನೋಗರೆ ನೀರೆ ನೀನೆಲ್ಲಿಗೆ ಹೋದೆ ಕಾನನ ಮಧ್ಯದೆ ಜಾನಕಿಯೋರ್ವಳೆ ಕಾನನ ಮಧ್ಯದೆ ಜಾನಕಿಯೋರ್ವಳೆ ನೀನಿರುವುದು ಸರಿಯೇ ಮನೋಗರೆ ನೀರೇ ನೀನೆಲ್ಲಿಗೆ ಹೋದೆ ಮನೋಹರೆ ಸೀತಾ ಸೀತಾ ನಾಟಕ ಪ್ರಾರಂಭ ಆಗ್ತದೆ. ಅದಕ್ಕೆ ಮೊದಲಿಗೆ ನಮಗೆ ನಾಟಕವನ್ನು ಕಲಿಸಿದಂತಹ ನಾಗೇಂದ್ರ ಪ್ರಸಾದರವರು ಅವರ ಪಕ್ಕವಾದ್ಯದ ಮಿತ್ರರಿಂದ ದಯಮಾಡಿ ವೇದಿಕೆಗೆ ಬರಬೇಕು. ಬನ್ನಿ ಕೂತ್ಕೊಳ್ಳಿ. ನಾಟಕವನ್ನು 3 ತಿಂಗಳಿಂದ ಸತತವಾಗಿ ಕಷ್ಟಪಟ್ಟಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು. ನಮ್ಮ ಇಬ್ಬರು ಪಾತ್ರಧಾರಿಗಳಿಗೆ ಇನ್ಫೋಸಿಸಲ್ಲಿ ಪುರುಷೋತ್ತಿಲ್ಲ. 7 ಗಂಟೆಗೆ ಬಂದು 9 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಹಾಗಾಗಿ ಅವರಿಗೆ ವೃತ್ತಿಯಲ್ಲಿ ಅವರು ಯಾವತ್ತೂ ವೃತ್ತಿಗೆ ದ್ರೋಹ ಮಾಡಿಲ್ಲ ಅಂಥೇಳಿ ಎಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಗೌರವಾರ್ಪಣೆ, ಸನ್ಮಾನ ಅಲ್ಲ ಗೌರವಾರ್ಪಣೆ. ಅವ್ರ ಜೊತೆಗೆ ತಬಲಾ ವಾದಕರು ನನ್ನ ಮೆಚ್ಚಿನ ಶಿಷ್ಯರು. ನನಗೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಅವರಿಗೂ ಸಹ ಗೌರವಾರ್ಪಣೆ. ಹಾಗೆ ಸಜ್ಜಾ ಅವರು ಕೀಬೋರ್ಡ್ನವರು, ಅವರಿಗೂ ಗೌರವಾರ್ಪಣೆ. ಹಾಗೆ ಕ್ಲಾರನೆಟ್ ಕೃಷ್ಣಮೂರ್ತಿ ಅವರಿಗೆ ಗೌರವಾರ್ಪಣೆ. ಪಕ್ಕವಾದ್ಯ ಹರೀಶ್ ರವರಿಗೂ ಗೌರವಾರ್ಪಣೆ. ತಗೊಳ್ಳಿ, ಅಲ್ಲಿದೆ ತಗೊಳ್ಳಿ. ಅದ ಬ್ಯಾಗಲ್ಲಿದೆ ನೋಡ್ರಿ. ನೀವುಗಳೆಲ್ಲರೂ ಸಂಜೆಯವರೆಗೆ ಈಗ ಹೇಗೆ ನಗುಮುಖದಲ್ಲಿದ್ದೀರೋ ಹಾಗೆ ಕಲಾವಿದರಿಗೆ ಪ್ರೇರಣೆ ನೀಡಬೇಕು ಅಂಥೇಳಿ ನಿಮ್ಮನ್ನೆಲ್ಲ ಕೇಳಿಕೊಂಡು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸ ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಾಟಕ ಪ್ರಾರಂಭ ಆಗುತ್ತೆ. ಸರ್ ಈ ಕಡೆ ಬನ್ನಿ. ಸರ್ ಈ ಕಡೆ ಇಲ್ಲಿ ಬನ್ನಿ. ತಗೊಂಬನ್ನಿ. ದಾಸಪ್ಪನವ್ರು ಕರೀ. ಹಾಕಿ ಮತ್ತೆ ಒಳಗೆ ಹಾಕಿ ಇದ್ದಷ್ಟು ಹಾಕಿ ಶಿವಣ್ಣಿಗೆ ಹಾಕು. ಹಾಂ, ನೀನು ಇಲ್ಲಿ ಕೂತ್ಕೊ 1 ನಿಮಿಷ.
ಇವನಿಗೊಂದು ಹಾಕ್ರಿ ಪುಟ್ಟಣ್ಣ. ಕೂರ್ಸಿ, ಕೂತ್ಕೊಳ್ಳಿ. ಇನ್ಯಾರಿಲ್ಲ. ಇವರೆಲ್ಲರೂ ನಾಟಕದ ಸಂಗೀತ ನಿರ್ದೇಶಕರು, ಹಿರಿಯ ಕಲಾವಿದರು, ನಮ್ಮೆಲ್ಲರ ಆತ್ಮೀಯರು, ದಾಸಣ್ಣ ಮತ್ತು ಅವರು ಎಲ್ಲರೂ ನನಗೆ ಅಚ್ಚುಮೆಚ್ಚಿನವರು. ಆ ಎಲ್ಲ ಕಲಾವಿದರನ್ನು ಗೌರವಿಸಬೇಕು ಅಂಥೇಳಿ ಒಂದು ಗೌರವಾರ್ಪಣೆ ಮಾಡಿದ್ದೇವೆ. ತಾವೆಲ್ಲರೂ ಸಹಕರಿಸಿದ್ದೀರಿ. ದಯವಿಟ್ಟು ತಮ್ಮ ತಾಳ್ಮೆಗೆ ಇನ್ನು ಪರೀಕ್ಷೆ ಮಾಡೋದಿಲ್ಲ, ಕ್ಷಮಿಸಿ. ಈಗ ನಾಟಕ ಶುರು ಮಾಡ್ತೇನೆ. ನಮ್ಮ ಗೌರವವನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಸನ್ಮಾನ ಹಾಕಪಾರ ಹಾಕು, ಶುರು ಮಾಡಿ. ಬನ್ನಿ. ಆಗಿದೆ. ನಿವೃತ್ತ DOSP ಸಾಹೇಬರು ಶ್ರೀಪತಿಸಪ್ಪರವರಿಗೆ ಬೇಗೂರು ತಾಲೂಕು ಗುಂಡ್ಲುಪೇಟೆ ತಾಲೂಕು ವಿಶ್ವಗುರು ಬಸವೇಶ್ವರ ಸೇವಾ ಸಮಿತಿ ಬೇಗೂರು ಹೋಬಳಿ ಇವರಿಂದ ಅಲ್ಲಮ ಪ್ರಭು ಪಾತ್ರಧಾರಿ DOSP ನಿವೃತ್ತ DOSP ಸಾಹೇಬರಾದಂಥ ಶಿವಬಸಪ್ಪನವರಿಗೆ ಸನ್ಮಾನ. ಧನ್ಯವಾದಗಳು. ಹೀಗೆ ಶಿವಬಸಪ್ಪ ಸಾಹೇಬರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು. ನಿವೃತ್ತ ಹೊಂದ್ಬಿಟ್ಟಿದ್ದೀರಿ ಅಂದ್ಕೊಂಡು ಪಾತ್ರವನ್ನು ವಾಸವಾಗಿ ಮೈಸೂರಿನಲ್ಲಿರ್ತಕ್ಕಂಥ ನಿವೃತ್ತಿ ಉಪನ್ಯಾಸಕರು, ಸಂಕ್ರಳ್ಳಿ ಗ್ರಾಮಸ್ಥರು ಸನ್ಮಾನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಸವೇಶ್ವರ ಪಾತ್ರ ಸಂಕ್ರಳ್ಳಿ ಗ್ರಾಮದಲ್ಲಿ ದೀರ್ಘವಾಗಿ ನಾಟಕವನ್ನು ಮಾಡಿ ಬಹಳ ಖ್ಯಾತಿಯನ್ನು ಪಡ್ತಕ್ಕಂಥ ನಮ್ಮ ನಿವೃತ್ತಿ ಶಿಕ್ಷಕರು ಇಲ್ಲಿ ಬಸವೇಶ್ವರ ಪಾತ್ರವನ್ನು ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಈ ಬಸವೇಶ್ವರ ಪಾತ್ರವನ್ನು ಪ್ರತಿಯೊಬ್ಬರು ನೋಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಹಲೋ, ಹಲೋ. ಸಂಕ್ರಳ್ಳಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಪ್ರಭುಲಿಂಗ ಲೀಲೆ ಎಂಬ ನಾಟಕದಲ್ಲಿ ನಮ್ಮ ಅಣ್ಣನವರಾದಂಥ SK ನಂಜಪ್ಪನವರು ನಿವೃತ್ತ ಉಪನ್ಯಾಸಕರು. ಅವರು ಬಸವೇಶ್ವರ ಎಂಬತಕ್ಕಂಥ ಪಾತ್ರವನ್ನು ನಿರ್ವಹಿಸಿ ಈ ಒಂದು ಕಲೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಕನಹಳ್ಳಿ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳು ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇವರು ನಿಜವಾಗ್ಲೂ ಕೂಡ ಇಷ್ಟು ವಯಸ್ಸಾದರೂ ಕೂಡ ನಿವೃತ್ತಿಯಾಗಿ ಈ ಕಲೆ ಬಗ್ಗೆ ಬಹಳ ಅಚ್ಚುಮೆಚ್ಚಿನ
ಪಾತ್ರವನ್ನು ಮಾಡಿ ಎಲ್ಲರ ಪಾತ್ರಕ್ಕೂ ಎಲ್ಲರ ಮನಸ್ಸಿಗೂ ಬಹಳ ಅಚ್ಚುಮೆಚ್ಚಾಗಿದ್ದಾರೆ. ಇವರ ನಿವೃತ್ತಿ ವಯಸ್ಸು ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಅವರು ಪಾತ್ರವನ್ನು ಮಾಡ್ತಾರೆ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ. ಅಂಥ ಒಂದು ಅಚ್ಚುಮೆಚ್ಚಾಗಿ ಗ್ರಾಮಕ್ಕೆ ಆಗಲಿ ಸಮುದಾಯಕ್ಕೆ ಆಗಲಿ ಒಳ್ಳೆಯ ಕೀರ್ತಿಯನ್ನು, ಸಮುದಾಯದ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಅಣ್ಣವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಬನ್ನಿ ಆಯ್ತು ಕೊಡಿ ಏನಿಲ್ಲ ಬನ್ನಿ. ಅಂದರೆ ಅದಕ್ಕೆ ಕ್ಷಮಿಸ್ಬೇಕು. ನಮ್ಮ ಸಣ್ಣ ಗ್ರಾಮ ಎಲ್ಲರೂ ನನ್ನ ಮೇಲೆ ಅಭಿಮಾನ ಇಟ್ಟು ನನ್ನನ್ನು ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಕೃತಜ್ಞತೆಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ತೀರದು. ಅಷ್ಟನ್ನು ನಾನು ಅವ್ರಿಗೆ ಎಷ್ಟು ಆಭಾರಿಯಾಗಿದ್ದೀನಿ. ನನ್ನ ಕೃತಜ್ಞತೆಯನ್ನು ಅವ್ರಿಗೆ ತಮ್ಮ ಮೂಲಕ ಸಲ್ಲಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ.